ಬಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಜಾತ್ಯತೀತ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವಿಜಯೇಂದ್ರ ಅವರಿಗೆ ಎಲ್ಲ ನಮ್ಮ ಶಾಸಕರು ವೇದಿಕೆ ಬರ್ಬೇಕಂತ ಕೇಳ್ಕೊಂತ ಇದ್ದೇವೆ. ಕೋಲಾರದ ಇತಿಹಾಸದಲ್ಲಿ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಕ್ಷಗಳು ಇಡೀ ರಾಜ್ಯದಲ್ಲಿ ದೇವೇಗೌಡರು ನರೇಂದ್ರ ಮೋದಿ ಅವರು ಒಂದಾಗಿ ಒಟ್ಟಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ವಿಜಯೇಂದ್ರ ಅವರು ಒಟ್ಟಾಗಿ ಒಂದಾಗಿ ಈ ರಾಜ್ಯದಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ದಾರೆ. ರೈತರ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಈ ರಾಜ್ಯಕ್ಕೋಸ್ಕರ ನೀರಾವರಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ಆಡಳಿತವನ್ನು ನೀಡಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಕೂಡ ಬಡವರ ಪರವಾಗಿ ಎಲ್ಲ ಜನತೆಯ ಪರವಾಗಿ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಇರ್ಬೋದು, ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ, ರೈತರ ಸಾಲ ಮನ್ನಾ, 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು, ಸದಾನಂದ ಗೌಡರು ಈ ರೈತರ ಪರವಾಗಿ ಅಭಿವೃದ್ಧಿಯನ್ನು ಮಾಡ್ತಿರ್ತಕ್ಕಂಥ ಪಕ್ಷ ಅದು ಜೆಡಿಎಸ್ ಪಕ್ಷ, ಬಿಜೆಪಿ ಪಕ್ಷ. ಇದು ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಇನ್ನು ಮುಂದೆಯೂ ಕೂಡ ಶಾಶ್ವತವಾಗಿ ಗಟ್ಟಿಯಾಗಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಪಕ್ಷ ಒಂದಾಗಿದೆ. ಸಮೃದ್ಧಿ ಮಂಜಣ್ಣ ಅವರು ಕೂಡ ಶಾಸಕರು ಬಂದಿದ್ದಾರೆ. ಮತ್ತು ಪ್ರಕಾಶ್ ಅವರಿದ್ದಾರೆ, ಗೋವಿಂದ ರಾಜ್ ಅವರಿದ್ದಾರೆ, ರವಿ ಅವರಿದ್ದಾರೆ, ರಾಮಚಂದ್ರ ಅವರಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಮಾಜಿ ಶಾಸಕರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಒಗ್ಗಟ್ಟಾಗಿ ಏನ್ ನೋಡ್ತಾ ಇದ್ದೀವಿ. ಮಂಜುನಾಥ್ ಅವರಿದ್ದಾರೆ, ನಾನೂರು ನಮ್ಮ MP ಅವರು, ಕುಮಾರಸ್ವಾಮಿ ಅವರು. ನನಗೆ ಟಿಕೆಟ್ ಸಿಕ್ಕದೇ ಇದ್ರೂ ಪರವಾಗಿಲ್ಲ, ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬೇಕು ಅಂತೇಳಿ ಹಗಲಿರುಳು ಇವತ್ತು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಮಲ್ಲೇಶ್ ಬಾಬು ಅವರು 2 ಬಾರಿ ವಿಧಾನಸಭೆಯಲ್ಲಿ ಸೋತಿದ್ದಾರೆ. ಆದರೂ ಕೂಡ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಮಲ್ಲೇಶ್ ಬಾಬು ಅವರು ಸರಳ, ಸಜ್ಜನ, ಪ್ರಾಮಾಣಿಕ, ರೈತರ ಪರವಾಗಿ, ಜನತೆಯ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ
ಎಲ್ಲರೂ ಕೂಡ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಮಾಡ್ತಾರೆ ಹಣ ಕೊಡಬೇಕು ಅಂತೇಳಿ ದೇಶದ ಪ್ರಜಾಪ್ರಭುತ್ವ ಒಕ್ಕೂಟಕ್ಕೆ ಯಾವುದೇ ರಾಜ್ಯ ಯಾವುದೇ ದೇಶ ಈ ರೀತಿ ಹೋಗಿಲ್ಲ. ಅದರ ಮೇಲ್ಕೈಯನ್ನು ಕೊಟ್ಟಿದ್ದಾರೆ. ಎಷ್ಟು ವರ್ಷದಿಂದ ರಾಜ್ಯ ಸರ್ಕಾರ ₹1 ರಮೇಶ್ ಕುಮಾರ್ ಇರ್ಬೋದು, ಎಲ್ಲರೂ ಜನತಾದಳ, ಎಲ್ಲರೂ ಜನತಾ ಪಕ್ಷವೇ. ಅದು ಇವತ್ತು ಬೇರೆ ಬೇರೆ ಆಗಿರ್ಬೋದು, ಹೋಗ್ಬಿಟ್ಟು ಟೀಕೆ ಮಾಡ್ತಾರೆ. ಇದು ನಿಮ್ಮ ಪಕ್ಷ, ರೈತರ ಪಕ್ಷ, ಬಡವರ ಪಕ್ಷ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶಕ್ತಿ ತುಂಬಬೇಕು, ದೇವೇಗೌಡರಿಗೆ ಶಕ್ತಿ ತುಂಬಬೇಕು, ಯಡಿಯೂರಪ್ಪನವರಿಗೆ ವಿಜಯೇಂದ್ರ ಅವರು ಶಕ್ತಿ ತುಂಬಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ಅದು ನನ್ನ ಪಕ್ಷ. ನಾವೆಲ್ಲ ಸೇರಿ ನಮ್ಮ ಹಿರಿಯ ನಾಯಕರು, ನಮ್ಮೆಲ್ಲರ ನಾಯಕರಾದಂತ ಅರವಿಂದ್ ಸಾಹೇಬರು ನಮ್ಮ ಅಭ್ಯರ್ಥಿಯನ್ನು ಕುರಿತು, ಚುನಾವಣೆ ಕುರಿತು ಮಾತಾಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. भारत
ಎಚ್ ಡಿ ದೇವೇಗೌಡರಿಗೆ, ಟಿ ಟಿ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಮುನಿಸ್ವಾಮಿ ಅವರಿಗೆ ಹಾಗೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನಲ್ಲಿ ಕೋಲಾರ ಜಿಲ್ಲೆಯಿಂದ 4 ಜನ ಶಾಸಕರನ್ನ ಬಿಜೆಪಿಯಿಂದ ತಾವು ಆಯ್ಕೆ ಮಾಡಿದ್ರಿ. ಈ ಬಾರಿ 3 ಜನ ಜೆಡಿಎಸ್ನ ಶಾಸಕರನ್ನ ತಾವು ಆಯ್ಕೆ ಮಾಡಿದ್ದೀರಾ. ಜಿಲ್ಲೆಯ ಅನೇಕ ಸಮಸ್ಯೆಗಳಿದೆ. ನನ್ನ ಮತಕ್ಷೇತ್ರ ಮಹದೇವಪುರದಿಂದ ಮುನಿಸ್ವಾಮಿ ಅವರು ಪ್ರಯತ್ನ ಮಾಡಿ ಕೋಲಾರ ಜಿಲ್ಲೆಗೆ ಉಳಿಯಬೇಕು ಅಂದಾಗ ನಾನು ಕೆಲವು ದಿನಗಳ ಕಾಲ ಉಸ್ತುವಾರಿ ಸಚಿವರು ಕೂಡ ಆಗಿದ್ದೆ. ಆ ಸಂದರ್ಭದಲ್ಲಿ ಕೋವಿಡ್ ನಿರ್ವಹಣೆ ಆಗಿರ್ಬೋದು, ಜನರ ರಕ್ಷಣೆ ಮಾಡಲಿಕ್ಕೋಸ್ಕರ ಬೇಗ ಉಳಿಯುವಂತ ಕೆಲಸವನ್ನ ನಾನು ಸೇರಿ ಅನೇಕ ಕೆಲಸಗಳನ್ನು ಮಾಡಿಕೊಂಡಿದ್ದೇವೆ. ದೇಶ ಇವತ್ತು ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ. ಇಲ್ಲಿರ್ತಕ್ಕಂಥ ನ್ಯಾಷನಲ್ ಹೈವೇ ಆಗಿರ್ಬೋದು, ಸರ್ಕಾರದಿಂದ 6,000 ರೂಪಾಯಿ ಈ ರೀತಿಯ ಹತ್ತಾರು ಯೋಜನೆಗಳನ್ನ ಮೋದಿ ಅವರು ಮಾಡಿದ್ದಾರೆ. ಮೋದಿ ಈ ದೇಶಕ್ಕೆ ಅಷ್ಟೇ ಅಲ್ಲ, ಪ್ರಪಂಚಕ್ಕೆ ಮೋದಿ ಅವರು ಬೇಕಾಗಿದ್ದಾರೆ. ನಮ್ಮೆಲ್ಲರ ನಾಯಕ ಆಗಿರ್ತಕ್ಕಂಥ ದೇವೇಗೌಡರು ಎಚ್ ಡಿ